Union Finance Minister said that the Karnataka government have become bankrupt. Other side, you have demanded many things. The Union Finance Minister should know how much lakh crore they have taken loan. We have not taken such loan. We are managing. Honorable Prime Minister said that when we gave this guarantee, 5 ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು. ಆಗ್ಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಹಾದಿ ಹಿಡ್ದವ್ರೆ. ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು. ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು. ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ದಿನ ಸಾಮಾನ್ಯಗಳು, ನಿತ್ಯ ಸಾಮಾನ್ಯಗಳ ಬೆಲೆ ಜಾಸ್ತಿ ಆಯ್ತು, ಬದುಕಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು. ಅವರು ಇದನ್ನ ಎಲ್ಲಾ ಕಡೆನೂ ಶುರು ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರದ ಅವ್ರು ಹೇಳಿ ನಮ್ ದಿವಾಳಿ ಆಗಿದೆಯೋ ಸರಿ, ಅದು ನೆಕ್ಸ್ಟ್ ಪಾಯಿಂಟ್. ಏನ್ ನಮ್ಮ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ಸ್ ಅವರು ಸೇರಿ ಅಪ್ಪರ್ ಭದ್ರಾಗೆ ದುಡ್ಡೇ ಬಿಡುಗಡೆ ಮಾಡಲಿ. ಲಾಸ್ಟ್ ಟೈಮ್ ಘೋಷಣೆ ಮಾಡಿದ್ರು. ನಾಚಿಕೆ ಆಗ್ತದೆ. ಮಾತು ಏನಾದ್ರು ಈ ನಾಲ್ಗೆಲ್ಲಿ ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು. ಫಸ್ಟ್ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಮಾತು ಉಳಿಸ್ಕೊಳ್ಳಿ. ಆಮೇಲೆ ಜೆಡಿಎಸ್ ಶಾಸಕರು ಈಗ ತಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಸರ್. ಯಾವ ಜೆಡಿಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ. ಬಹಳ ಜನ ಕಾರ್ಯಕರ್ತರಿಗೆ, ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು? ಅವ್ರೆಲ್ಲರೂ ಒಂದು ದಾರಿ ಬೇಕಲ್ಲ, ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ. ಸೊ ಬೇಕಾದಷ್ಟು ಜನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಾವು ಸೇರ್ಕೊಳ್ತೀವಿ ಅಂತ. ನಾನು ಹೆಸರು ಹೇಳಕ್ ಹೋಗುದಿಲ್ಲ. ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವ ಇರುವಂತಹ ಪಕ್ಷಕ್ಕೆ ಒಂದು ಇರಬೇಕು, ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋಕೆ ಬನ್ನಿ, ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿದ್ದೀನಿ. ಆಮೇಲೆ ನೋಡೋಣ. ಈಗಾಗಲೇ ನಿಮ್ಮ ಸಂಪರ್ಕ ಮಾಡ್ತಾ ಇದಾರಂತಲ್ಲ ಸರ್ ಶಾಸಕರು? ಸಂಪರ್ಕ ಮಾಡಿಲ್ಲ, ನಾನು 4-5 ಜನ ಮಾಡಿಲ್ಲ. ನಮ್ಗಿರೋ ನಂಬರೇ ಸಾಕು. No MLAs is keen. I have not spoken to anyone. That is all false. Some of the party workers, sir, of JDS. Party workers, of course, they can come. ಸರ್, ಅಶೋಕ್ ಅವರು ಸಿಎಂ ಬದಲಾವಣೆ ಬಗ್ಗೆ ಹೇಳಿದ್ದಾರೆ ಸರ್. ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ. ನವೆಂಬರ್ 15-16 ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚಟ ಇದೆ. ಅವರು ಬೋರ್ಡ್ ಹಾಕೊಂಡಿದ್ದಾರೆ. ನಾನು ಟೈಮ್ ತಗೊಂಡು ನಾನು ಶಾಸ್ತ್ರ ಕೇಳಕ್ ಹೋಗ್ತೀನಿ.